ಸುಬ್ರಹ್ಮಣ್ಯದ ಎಸ್ಎಸ್ಪಿಯು ಕಾಲೇಜಿನ ವಿದ್ಯಾರ್ಥಿ ಸರ್ಕಾರದ ಉದ್ಘಾಟನಾ ಕಾರ್ಯಕ್ರಮ ಕಾಲೇಜು ಸಭಾಂಗಣದಲ್ಲಿ ನಡೆಯಿತು. ಕಲಾವಿದ ಮತ್ತು ಸುಬ್ರಹ್ಮಣ್ಯ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಅಧ್ಯಕ್ಷ ಕೆಯಜ್ಞೇಶ್ ಆಚಾರ್ ಉದ್ಘಾಟಿಸಿದರು. ವಿದ್ಯಾರ್ಥಿ ನಾಯಕ ಬಿಪಿನ್ ಐಕೆ, ಉಪಾಧ್ಯಕ್ಷೆ ಚಿಂತನಾ ಕೆ, ಕಾರ್ಯದರ್ಶಿ ಆಕಾಶ್ ಪ್ರಕಾಶ್, ಸಾಂಸ್ಕೃತಿಕ ನಿರ್ದೇಶಕಿ ಮೋನಿಶಾ ರೈ, ಕ್ರೀಡಾ ಕಾರ್ಯದರ್ಶಿ ಮನ್ವಿತ್ ಎ.ಜೆ. ಸೇರಿದಂತೆ ಇತರ ಪದಾಧಿಕಾರಿಗಳು ಪ್ರತಿಜ್ಞಾ ವಿಧಿ ಸ್ವೀಕರಿಸಿದರು. ಸಮಾರಂಭದ ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಚಾರ್ಯ ಸೋಮಶೇಖರ ನಾಯಕ್ ವಹಿಸಿದ್ದರು. ಕೆಎಸ್ಎಸ್ ಕಾಲೇಜಿನ ಉಪನ್ಯಾಸಕ ಉದಯಕುಮಾರ್, ಗ್ರಾಮ ಪಂಚಾಯತ್ ಮಾಜಿ ಸದಸ್ಯೆ ಭಾರತಿ ದಿನೇಶ್ ಮುಖ್ಯ ಅತಿಥಿಗಳಾಗಿದ್ದರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಹೆಸರು ಗಳಿಸುವಂತೆ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಅವರು ಒಂದು ಹಾಡು ಹೇಳಬೇಕು ಅಂತ ಹೇಳಿದ್ದಾರೆ. ಹಾಡು ಹೇಳಲಿಕ್ಕೆ ಆಗೋದಿಲ್ಲ, ಒಂದು ಉಗಾಭೋಗ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಮನಶುದ್ಧಿಯಿಲ್ಲದ ಬಗೆ ಮಂತ್ರದ ಫಲವೇ, ತನು ಶುದ್ಧಿಯಿಲ್ಲದ ಬಗೆ ತೀರ್ಥದ ಫಲವೇ. ಮಿಂದಲ್ಲಿ ಫಲವೇ ಮೀನು ಮೊಸಳೆಯಂತೆ, ನಿಂದಲ್ಲಿ ಫಲವೇ ಶ್ರೀಶೈಲದ ಕಾಗೆಯಂತೆ. ಹೊರಗೆ ಮಿಂದು ಒಳಗೆ ಮೀಯದವರ ಕಂಡು ಬೆರಗಾಗಿ ನಗುತ್ತಿದ್ದ ಪುರಂದರ ವಿಠಲ ವಿಠಲ. ಹೊರಗೆ ಮಿಂದು ಒಳಗೆ ಮೀಯದವರ ಕಂಡು, ಹೊರಗೆ ಮಿಂದು ಒಳಗೆ ಮೀಯದವರ ಕಂಡು ಬೆರಗಾಗಿ ನಗುತ್ತಿದ್ದ ಪುರಂದರ ವಿಠಲ ವಿಠಲ ವಿಠಲ. ಈ ಒಂದು ಉಗಾಭೋಗದಲ್ಲಿ ಎಲ್ಲ ವಿಚಾರಗಳನ್ನು ಪುರಂದರದಾಸರು ಶತಮಾನಗಳಲ್ಲಿ ಹೇಳಿದ್ದಾರೆ. ಆದ ಕಾರಣ ನಾನು ಅದರ ವಿವರಣೆ ಮಾಡಬೇಕಂತಿಲ್ಲ. ಹೊರಗೆ ನಿಂತು ಒಳಗೆ ಮೀಯದವರ ಕಂಡು ಅಂದರೆ ನಾವು ಎಷ್ಟೇ ಹೊರಗೆ ಒಳ್ಳೆದು ಮಾಡಿದರೂ ಒಳಗಿನ ಒಳ್ಳೆತನ ಇಲ್ಲದಿದ್ದರೆ ಅದು ಏನು ಪ್ರಯೋಜನ ಇಲ್ಲ. ಆವತ್ತು ದಾಸರು ಹೇಳಿದಂಥ ಒಂದು ಅದ್ಭುತವಾದ ಉಗಾಭೋಗ. ದೇವರು ಎಲ್ರಿಗೂ ಒಳ್ಳೆಯದು ಮಾಡಲಿ. ಸಾಯಂಕಾಲದವರೆಗೆ ನಡೆಯುವ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ. ನಾವು ಕೂಡ ನಿಮ್ಮೊಂದಿಗೆ ಇದ್ದೇವೆ ಅಂತ ಹೇಳ್ತಾ ನಾವು ಎರಡು ಮಾತು ಮುಗಿಸ್ತೀವಿ.